ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಸೆಷನ್ನಲ್ಲಿ ನಾಗರಿಕತೆಯ ಬಗ್ಗೆ ಅಧ್ಯಯನ ಮಾಡ್ತಾ ನಾಗರಿಕತೆಯ ಬೆಳವಣಿಗೆಗೆ ಪೂರಕವಾದ ಅಂಶಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗಿತ್ತು. ಅಲ್ಲಿ ನಿಲ್ಲಿಸಿದ್ವಿ. ಅದನ್ನಿವತ್ತು ಈ ಸೆಷನ್ನಲ್ಲಿ ಕಂಪ್ಲೀಟ್ ಮಾಡ್ತಾ ಮುಂದುವರಿಸ್ಕೊಂಡು ಹೋಗುವ. ನಾಗರಿಕತೆಯ ಬೆಳವಣಿಗೆಗೆ ಪೂರಕವಾದಂತಹ ಅಂಶಗಳು ಅಂದರೆ ನಾವೇನು ಹೇಳಿದ್ವಿ, ನದಿ ಬಯಲಿನ ತೀರಗಳಲ್ಲಿ ಹಲವಾರು ನಾಗರಿಕತೆಗಳು ಬೆಳೆದು ಬಂದಿವೆ. ಹಾಗಾದರೆ ಈ ನದಿ ಬಯಲುಗಳು ಏನನ್ನು ಪೂರೈಸಿದವೆ? ಫ್ಯಾಕ್ಟರ್ಸ್ ದಟ್ ಹೆಲ್ಪ್ ದ ಗ್ರೋತ್ ಆಫ್ ಸಿವಿಲೈಸೇಷನ್ಸ್. ಇದು ಕೂಡ ನಿಮಗೆ 5 ಅಂಕದ ಒಂದು ಪ್ರಶ್ನೆ ಬರಬಹುದಾಗಿದೆ. ನಿಮ್ಮ ಟೆಕ್ಸ್ಟಲ್ಲಿ ಇದರ ಬಗ್ಗೆ ಒಂದು ಪ್ರಶ್ನೆ ಇದೆ. ಈ ಚಾಪ್ಟರ್ಲಿ ಕೇವಲ 2 ಪ್ರಶ್ನೆಗಳಿವೆ, 5 ಅಂಕದ್ದು. ಇದು 2ನೇ ಪ್ರಶ್ನೆ. ಇಲ್ಲಿ ಬರೆದಂಥ ಪಾಯಿಂಟನ್ನು ಗಮನಿಸಿ, ಇದನ್ನು ಅರ್ಥೈಸ್ಕೊಳ್ಳುವ ಮೊದಲಿಗೆ. ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಹೆಲ್ಪ್ಡ್ ದ ಗ್ರೋತ್ ಆಫ್ ಸಿವಿಲೈಸೇಷನ್ಸ್? Deposition of alluvial soil, fertile alluvial soil due to river floods. Point number 2, a continuous and uninterrupted supply of water for irrigation as well as domestic purpose, and a favorable climatic condition. Point number 4, plenty of food, fruits, vegetables for men and fodder for his animals. Next point, river valleys helped fishing. Last point, river valleys helped the growth of trade and communication by providing means of transport. ಈಗ ನೋಡಿ, ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದಂತಹ ಅಂಶಗಳು ಯಾವುದು ಅಂದರೆ, ಪ್ರವಾಹದ ಸಂದರ್ಭದಲ್ಲಿ ನದಿಯ ಇಕ್ಕೆಲಗಳಲ್ಲಿ ಶೇಖರಿಸಲ್ಪಟ್ಟಂತಹ ಮಣ್ಣು ಫಲವತ್ತತೆಯಿಂದ ಕೂಡಿರುತ್ತದೆ. ಡಿಪೋಸಿಷನ್ ಆಫ್ ಫರ್ಟೈಲ್ ಅಲ್ಯೂವಿಯಲ್ ಸಾಯಿಲ್ ಡ್ಯೂ ಟು ರಿವರ್ ಫ್ಲಡ್ಸ್. ಪ್ರವಾಹದ ಸಂದರ್ಭಗಳಲ್ಲಿ ನೀರಿನ ತೇವಾಂಶ ಹೊಂದಿದಂತಹ ಮಣ್ಣು, ಅದರಲ್ಲಿ ಫಲವತ್ತತೆಯೇ ಅದು ನಮಗೆ ಕೃಷಿಗೆ ಯೋಗ್ಯವಾದಂತಹ ಮಣ್ಣು ಆಗಿರುತ್ತದೆ. 2ನೇ ಪಾಯಿಂಟ್ ಹೇಳ್ತದೆ, ಏನು ಸಿಗ್ತದೆ ಇಲ್ಲಿ? ಕಂಟಿನ್ಯೂಯಸ್ ಆಗಿ, ಅನ್ಇಂಟರಪ್ಟೆಡ್, ಯಥೇಚ್ಛವಾಗಿ ಯಾವಾಗಲೂ ನಮಗೆ ನೀರಾವರಿ ಸೌಲಭ್ಯಗಳು ಸಿಗ್ತದೆ. ಮನುಷ್ಯನಿಗಿರ್ಬೋದು, ಅವನು ಸಾಕಿದಂತಹ ಪ್ರಾಣಿಗಿರ್ಬೋದು, ಬೇಕಾಗುವಷ್ಟು ನೀರಾವರಿ ಅಲ್ಲಿ ದೊರೆಯುತ್ತದೆ ಅಂತ ಹೇಳುತ್ತೆ. ಆಮೇಲೆ ಅತ್ಯಂತ ಉತ್ತಮವಾದಂತಹ ಹವಾಗುಣ ಸಿಗುತ್ತದೆ. ಕೃಷಿಗೆ ಯೋಗ್ಯವಾದ, ಮನುಷ್ಯನು ವಾಸ ಮಾಡಲಿಕ್ಕೆ ಸಾಧ್ಯವಾಗುವಂತಹ ಉತ್ತಮವಾದಂತಹ ಹವಾಗುಣ ಇಲ್ಲಿ ದೊರಕುತ್ತದೆ. ಇನ್ನು ಅವನಿಗೇನು ಬೇಕು? ಆಹಾರ. ಬೇಕಾಗುವಷ್ಟು ಆಹಾರ, ಅದು ತರಕಾರಿ, ಹಣ್ಣು ಹಂಪಲಗಳು, ಅವನ ಜೀವನಕ್ಕೆ ಬೇಕಾದಂಥ ಆಹಾರಗಳು ಈ ಭಾಗದಲ್ಲಿ ದೊರೆಯುತ್ತವೆ. ಇನ್ನು ರಿವರ್ ವ್ಯಾಲೀಸ್ ಹೆಲ್ಪ್ಡ್ ಫಿಶಿಂಗ್. ಅವನಿಗೆ ಗೊತ್ತಾಯಿತು ನದಿಗಳು ಮೀನುಗಾರಿಕೆಗೆ ಯೋಗ್ಯವಾಗಿರುತ್ತವೆ ಅಂತ ಹೇಳಿ. ಸೊ ಮೀನು ಹಿಡಿಯುವುದನ್ನು ಕಲಿತುಕೊಂಡ, ಮೀನುಗಾರಿಕೆಗಳನ್ನು ಬೆಳೆಸಿಕೊಂಡ. ನೆಕ್ಸ್ಟ್, ಒಂದು ಸಿವಿಲೈಸೇಷನ್ನ ಅಥವಾ ನಾಗರಿಕತೆಯ ಬೆಳವಣಿಗೆಗೆ ಬಹಳ ಪ್ರಮುಖ ಪಾತ್ರ ವಹಿಸಿದಂತಹದ್ದು ಅಂತ ಹೇಳಿದರೆ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಥವಾ ಟ್ರೇಡ್ ಆ್ಯಂಡ್ ಕಮ್ಯುನಿಕೇಷನ್, ಸಾರಿಗೆ ಮತ್ತು ಸಂಪರ್ಕ. ಅದು ಹೇಗೆ ಸಾಧ್ಯವಾಯಿತು? ರಸ್ತೆ ಮತ್ತು ಸಾರಿಗೆ ವ್ಯವಸ್ಥೆಯಿಂದಾಗಿ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಲಿಕ್ಕೆ ಬೇಕಾಗುವ ವಾಹನಗಳನ್ನು ಕಂಡುಕೊಂಡ ಮೇಲೆ, ಸಂಶೋಧಿಸಿದ ನಂತರ ಅದು ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟಿತು ಅಂಥೇಳಿ.
ಒಂದು ಸ್ಥಳದಿಂದ ಮತ್ತೊಂದು ಸ್ಥಳ ಇರ್ಬೋದು, ಅಥವಾ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕಿರ್ಬೋದು, ಇಲ್ಲ ದೇಶದಿಂದ ದೇಶಕ್ಕಿರ್ಬೋದು, ವ್ಯಾಪಾರ ಸಂಪರ್ಕಗಳ ಕೊಂಡಿ ಬೆಳೀತಾ ಹೋಯಿತು. ಇವೆಲ್ಲವೂ ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದವು ಅಂತ ಹೇಳಿ. ಹಾಗಾದರೆ ಈ ಎಲ್ಲ ಫ್ಯಾಕ್ಟರ್ಸ್ ಮನುಷ್ಯನಿಗೆ ಹೇಗೆ ಸಹಾಯ ಮಾಡಿತು? ಇಟ್ ರೆಡ್ಯೂಸ್ಡ್ ದ ಬರ್ಡನ್ ಆಫ್ ಎ ಮ್ಯಾನ್ ಬೈ ವಾಂಡ್ರಿಂಗ್ ಲೈಫ್ ಆ್ಯಂಡ್ ದ ರಿಸ್ಕ್ ಲೈಫ್. ಒಬ್ಬ ಮನುಷ್ಯ ಆಹಾರಕ್ಕೋಸ್ಕರ ಅಲೆಮಾರಿಯಾಗಿದ್ದವನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇದ್ದಾಗ ತನ್ನ ಜೊತೆಯಲ್ಲಿ ಸಾಕು ಪ್ರಾಣಿಗಳನ್ನು ಕರೆದುಕೊಂಡು ಹೋಗ್ತಾ ಇದ್ದರೂ ಕೂಡ ಅವನಿಗೆ ಭಯ ಕಾಡ್ತಾ ಇತ್ತು. ಯಾಕೆ? ಕ್ರೂರ ಮೃಗಗಳು ಅವನನ್ನು ಕೊಂದು ತಿನ್ನಬಹುದು ಅಂತ ಹೇಳಿ. ಅವನು ಆಹಾರವನ್ನು ಹುಡುಕಿಕೊಂಡು ಹೊರಟ್ರೆ ಅವನು ಕ್ರೂರ ಮೃಗಗಳಿಗೆ ಆಹಾರವಾಗುವಂತಹ ಸಂದರ್ಭ ಉದ್ಭವಿಸ್ತಾ ಇತ್ತು. ಹಾಗಿರುವಾಗ ಅವನಿಗೊಂದು ಸೆಕ್ಯೂರಿಟಿ ಇರಲಿಲ್ಲ, ಸೆಕ್ಯೂರ್ಡ್ ಲೈಫ್ ಇರಲಿಲ್ಲ. ಈ ರೀತಿ ಬೆಳೆಗಳನ್ನು ಬೆಳೆಸಿಕೊಂಡು ಆಹಾರವನ್ನು ಸಂಗ್ರಹಿಸ್ತಾ ಇದ್ದವ ಬೆಳೆ ಬೆಳೆದು ಒಂದು ಕಡೆಯಲ್ಲಿ ನೆಲೆಗೊಂಡು ಅವನದೇ ಒಂದು ಸಮಾಜವನ್ನು ಕಟ್ಟಿಕೊಂಡು ರಾಜ್ಯವನ್ನು ಬೆಳೆಸಿಕೊಂಡು ಒಂದು ಆಡಳಿತವನ್ನು ಕಟ್ಟಿಕೊಂಡು ಮುಂದುವರೆದುಕೊಂಡು ಹೋಗಬೇಕಾದ್ರೆ, ನಾಗರಿಕತೆ ಹಂತ ಹಂತವಾಗಿ ಈ ರೀತಿಯಲ್ಲಿ ಬೆಳವಣಿಗೆ ಆಗಬೇಕಾದ್ರೆ ಅವನಿಗೆ ಬಹಳಷ್ಟು ಸಹಾಯ ಮಾಡಿದಂತಹ ವಿಷಯ ಏನು ಅಂತ ಹೇಳಿದರೆ, ಅವನ ಜೀವನ ಸುಗಮವಾಗಿ ಸಾಗಲಿಕ್ಕೆ ಅವನ ಅಲೆಮಾರಿಯಾಗಿದ್ದಾಗ ಅವನ ಮೇಲೆ ಇದ್ದಂತಹ ಭಯ ಅದು ಸ್ವಲ್ಪ ಮಟ್ಟಿಗೆ ಅವನಲ್ಲಿ ಕಡಿಮೆಯಾಗ್ತಾ ಹೋಯಿತು. ಒಂದು ಕಡೆಯಲ್ಲಿ ಅವನು ನೆಲೆಯೂರ್ತಾ ಹೋದ ಅಂತ. ಇನ್ನೊಂದು ಉಲ್ಲೇಖ ಇದೆ ಇಲ್ಲಿ, ಇಂಗ್ಲೀಷಲ್ಲಿ ಹೀಗೆ ಹೇಳ್ತೇವೆ, ಮೆನ್ ಬಿಕಮ್ ಮೋರ್ ಸಿವಿಲೈಸ್ಡ್ ಇಫ್ ದೇ ಹ್ಯಾವ್ ಲೀಜರ್ ಟು ಡೂ ಎ ಕ್ರಿಯೇಟಿವ್ ವರ್ಕ್. ಒಬ್ಬ ಮನುಷ್ಯ ಅತ್ಯಂತ ಹೆಚ್ಚಿನ ಉನ್ನತಿಯನ್ನು ಕಂಡುಕೊಳ್ತಾನೆ ಅಥವಾ ನಾಗರಿಕನಾಗ್ತಾನೆ ಯಾವಾಗ ಅಂತ ಹೇಳಿದರೆ, ಅವನು ತನ್ನ ಕೆಲವು ಸಮಯವನ್ನು ಈ ಕ್ರಿಯಾತ್ಮಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾನೆ ಅಂತ ಹೇಳಿ. ಕ್ರಿಯಾತ್ಮಕತೆ ಹುಟ್ಟುಕೊಳ್ಳೋದು ಅವನು ವ್ಯಸ್ತವಾಗಿಲ್ಲದೇ ಇದ್ದಾಗ. ಕೆಲಸ ಕಾರ್ಯಗಳು ಅಥವಾ ಅವನ ಜೀವನಕ್ಕೆ ಜೀವನೋಪಾಯಗಳನ್ನು ಏನು ಅವನು ಹುಡುಕಿಕೊಂಡು ಹೋಗ್ತಾ ಇದ್ದ ಆ ಸಮಯದಲ್ಲಿ ಅವನಿಗೆ ಬೇಕಾದಷ್ಟು ಸಮಯ ಸಿಗ್ತಿರಲಿಲ್ಲ. ಈಗ ಅವನಿಗೆ ಸಿಕ್ಕುವ ಸಮಯದಲ್ಲಿ ಕ್ರಿಯಾತ್ಮಕತೆಯ ಬಗ್ಗೆ ಅವನು ಆಲೋಚನೆ ಮಾಡ್ತಾನೆ, ಹೊಸ ಹೊಸ ವಿಚಾರಗಳನ್ನು ಕಂಡುಕೊಳ್ತಾನೆ, ಹೊಸ ಸಂಶೋಧನೆಗಳನ್ನು ಹುಟ್ಟುಹಾಕಿಕೊಳ್ತಾನೆ ಅಂಥೇಳಿ. ಹಾಗಾದರೆ ಅಗ್ರಿಕಲ್ಚರ್, ರಿವರ್ ವ್ಯಾಲೀಸ್ ಪ್ರೊವೈಡೆಡ್ ಮೋಸ್ಟ್ ಲೀಜರ್ ಹವರ್ಸ್ ಟು ಎ ಮ್ಯಾನ್. ತುಂಬ ಅವನಿಗೆ ಸಮಯ ಸಿಕ್ಕಿತ್ತು, ಅವನು ಬೇರೆ ವಿಷಯಗಳಿಗೆ ತೊಡಗಿಸಿಕೊಳ್ಳಲಿಕ್ಕೆ ಅವನಿಗೆ ಸಮಯ ಸಿಕ್ಕಿತ್ತು. ಹಾಗಾಗಿ ಹಲವಾರು ಸಂಶೋಧನೆಗಳನ್ನು ಮಾಡಿಕೊಂಡ ಅಂತ ನಾವೀಗಾಗಲೇ ತಿಳ್ಕೊಂಡ್ವಿ. ಏನೆಲ್ಲ ಸಂಶೋಧನೆಗಳನ್ನು ಮಾಡಿಕೊಂಡ, ಏನೆಲ್ಲ ಸಂಶೋಧನೆಗಳನ್ನು ಕಂಡುಕೊಂಡ? ಅವನು ಆಯುಧಗಳನ್ನು, ಪಾತ್ರೆಗಳನ್ನು, ಬಟ್ಟೆ ನೇಯುವುದನ್ನು, ಗುಡಿಸಲು ಕಟ್ಟುವುದನ್ನು, ದೊಡ್ಡ ಕಟ್ಟಡಗಳನ್ನು ಕಟ್ಟುವುದು, ಮಣ್ಣು, ಕಲ್ಲು ಮತ್ತು ಕಟ್ಟಿಗೆಯನ್ನು ಉಪಯೋಗಿಸಿ ಕಟ್ಟಡಗಳನ್ನು ಕಟ್ಟುವುದು, ರಸ್ತೆ ಸಾರಿಗೆಯ ವ್ಯವಸ್ಥೆಯನ್ನು ಕಂಡುಕೊಂಡ, ವಾಹನಗಳನ್ನು ಕಂಡುಕೊಂಡ, ಜೊತೆಯಲ್ಲಿ ಫಿಶಿಂಗ್, ಮೀನುಗಾರಿಕೆ ಅವನಿಗೆ ತಿಳಿಯಿತು, ಜ್ಯುವೆಲ್ಲರಿ ಮಾಡ್ತಾ ಇದ್ದ, ಹೊಸ ಆಭರಣಗಳನ್ನು ತಯಾರು ಮಾಡ್ತಾ ಇದ್ದ. ಹೀಗೆ ಅವನು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದರಿಂದಾಗಿ ಹೊಸ ಹೊಸ ವಿಚಾರಗಳನ್ನು ಕಂಡುಕೊಳ್ತಾ ಹೋದ. ಇದು ಅವನಿಗೆ ಒಂದು ಹೊಸ ಕಸುಬನ್ನು ಕೊಟ್ಟಿತು, ಹೊಸ ಕಲೆಯನ್ನು ಹುಟ್ಟುಹಾಕಿತು, ಮತ್ತೊಂದು ಹೊಸ ಪ್ರೊಫೆಷನ್, ಎಕ್ಯುಪೇಷನ್, ಹೊಸ ಒಂದು ವೃತ್ತಿಯನ್ನು ಅವನು ಕಂಡುಕೊಂಡ ಅಂಥೇಳಿ. ಎ ಮ್ಯಾನ್ ಬಿಕಮ್ ಎ ಮೋರ್ ಸಿವಿಲೈಸ್ಡ್ ಇಫ್ ದೇ ಹ್ಯಾವ್ ಎ ಲೀಜರ್ ಟು ಡೂ ದ ಕ್ರಿಯೇಟಿವ್ ವರ್ಕ್. ಅವನಿಗೆ ಸಿಕ್ಕಂತಹ ಸಮಯದಲ್ಲಿ ಅವನು ತನ್ನನ್ನು ತಾನು ತೊಡಗಿಸಿಕೊಂಡು ಹೊಸ ಹೊಸ ವಿಚಾರಗಳನ್ನು ಕಂಡುಕೊಂಡ, ಹೊಸ ಸಂಶೋಧನೆಗಳನ್ನು ಮಾಡಿಕೊಂಡ, ಉಪಯೋಗಗಳನ್ನು ಕಂಡುಕೊಂಡ. ಮೆಟಲ್ ಸಿಕ್ಕಿತ್ತು, ಲೋಹಗಳು ಸಿಕ್ಕಿತ್ತು, ಲೋಹ ಅವನಿಗೆ ಅದರ ಉಪಯೋಗಗಳನ್ನು ತಿಳಿಸಿಕೊಟ್ಟಿತ್ತು. ಲೋಹಗಳನ್ನು ಯಾವ ರೀತಿ ಉಪಯೋಗಿಸಬೇಕು, ಆ ಉಪಯೋಗದಿಂದಾಗಿ ನಮ್ಮ ಕೆಲಸಗಳನ್ನು ಎಷ್ಟು ಕಡಿಮೆ ಸಮಯದಲ್ಲಿ ಮುಗಿಸಿಕೊಳ್ಳಬಹುದು ಅಥವಾ ಬೇರೆ ಬೇರೆ ವೃತ್ತಿಗಳಿಗೆ ಅದನ್ನು ಹೇಗೆ ಅಳವಡಿಸಿಕೊಳ್ಳಬಹುದು, ಅದರಿಂದ ಉತ್ಪಾದನೆಯನ್ನು ಹೇಗೆ ಹೆಚ್ಚು ಮಾಡಿಕೊಳ್ಳಬಹುದು ಅನ್ನುವಂಥದ್ದು ಮನುಷ್ಯನಿಗೆ ತಿಳಿತಾ ಬಂತು. ಸೊ ದೀಸ್ ಆರ್ ಆಲ್
ಫ್ಯಾಕ್ಟರ್ಸ್ ದಟ್ ಹೆಲ್ಪ್ ದ ಗ್ರೋತ್ ಆಫ್ ಸಿವಿಲೈಸೇಷನ್ಸ್. ಸೊ ಇದಿಷ್ಟು ಒಂದು ಭಾಗ ಆದರೆ, ಇನ್ನು ಕಡೆಯ ಪಾರ್ಟಿಗೆ ಬರುವ, ಅದುವೇ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿವಿಲೈಸೇಷನ್ಸ್. ಕೊನೆಯದಾಗಿ ನಾಗರಿಕತೆಯ ಲಕ್ಷಣಗಳನ್ನು ನೋಡುವ. ನಾವಿಷ್ಟು ತಿಳಿದುಕೊಂಡ ವಿಚಾರಗಳಲ್ಲಿ ಒಂದು ನಾಗರಿಕತೆಯಲ್ಲಿ ಏನೆಲ್ಲ ಇರ್ತದೆ, ಏನು ಇರಬೇಕು ಅನ್ನೋದನ್ನು ಕೊನೆಯ ಭಾಗವಾಗಿ ಇಲ್ಲಿ ಅಧ್ಯಯನ ಮಾಡುವ. ಲಕ್ಷಣಗಳು, ಒಂದು ನಾಗರಿಕತೆಯಲ್ಲಿ ಇರಬಹುದಾದಂಥ ಕೆಲವು ಲಕ್ಷಣಗಳು ಯಾವುದು ಅಂಥೇಳಿ. ಒಂದು ನಾಗರಿಕತೆ, ಅದರಲ್ಲಿ ನಿರ್ದಿಷ್ಟವಾದಂಥ ಒಂದು ಜೀವನೋಪಾಯ ಮತ್ತು ಒಂದು ನಿರ್ದಿಷ್ಟವಾದಂತಹ ವಾಸದ ಯೋಗ್ಯವಾದಂಥ ಸ್ಥಳ ಇರ್ತದೆ ಅಂಥೇಳಿ. ಪಾಯಿಂಟ್ ನಂಬರ್ 1, ಎ ಗ್ರೂಪ್ ಆಫ್ ಪೀಪಲ್ ಹ್ಯಾವಿಂಗ್ ಎ ಸ್ಪೆಸಿಫಿಕ್ ಲೈವ್ಲಿಹುಡ್ ಆ್ಯಂಡ್ ಎ ಸ್ಪೆಸಿಫಿಕ್ ಸೆಟಲ್ಮೆಂಟ್ ಪ್ಯಾಟ್ರನ್. ನ್ಯಾಚುರಲಿ ಒಂದು ನಾಗರಿಕತೆ ಇದೆ ಅಂತ ಹೇಳಿದರೆ ಅವರು ಒಂದು ಸಮಾಜವನ್ನು ನಿರ್ಮಾಣ ಮಾಡಿಕೊಂಡು ಗುಂಪುಗಳಲ್ಲಿ ವಾಸ ಮಾಡ್ತಾ ಇದ್ದಂತಹ ಈ ಜನಸಮೂಹ ಒಂದು ಸ್ಥಳದಲ್ಲಿ, ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ನಿರ್ದಿಷ್ಟವಾದಂಥ ಜೀವನೋಪಾಯವನ್ನು ಅವರು ಕಂಡುಕೊಂಡಿದ್ದಾರೆ. ಅಲೆಮಾರಿ ಜೀವನದ ಅಗತ್ಯತೆ ಇಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆಹಾರವನ್ನು ಹುಡುಕಿಕೊಂಡು ಹೋಗಬೇಕಾದಂತಹ ಅಗತ್ಯತೆ ಇಲ್ಲ. ಒಂದು ಕಡೆಯಲ್ಲಿ ಮನೆ ಮಾಡಿ ಗುಡಿಸಲುಗಳನ್ನು ಕಟ್ಟಿಕೊಂಡು ಅವನು ವಾಸ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅವನು ಇದ್ದಂತಹ ಸ್ಥಳದಲ್ಲೇ ಅವನಿಗೆ ಬೇಕಾದಂತಹ ಆಹಾರ ಅವನಿಗೆ ಸಿಗ್ತಾ ಇದೆ, ಅವನ ಜೀವನೋಪಾಯದ ಮಾರ್ಗ ಅವನಿಗೆ ಸಿಕ್ಕಿದೆ ಅಂತೇಳಿ. ಎ ಗ್ರೂಪ್ ಆಫ್ ಪೀಪಲ್ ಆರ್ ಹ್ಯಾವಿಂಗ್ what specific livelihood and a specific settlement pattern. Point number 1. ಇದು ಒಂದು ಗುಣಲಕ್ಷಣ. ಪಾಯಿಂಟ್ ನಂಬರ್ 2 ಹೋಗುವ. ಎ ಗ್ರೂಪ್ ಆಫ್ ಪೀಪಲ್ ಹ್ಯಾವಿಂಗ್ ಎ ಸ್ಪೆಸಿಫಿಕ್ ಅಡ್ಮಿನಿಸ್ಟ್ರೇಟಿವ್ ಪ್ಯಾಟ್ರನ್. ಏನು ಹಾಗಂದರೆ, ಆಯಿತು, ಒಂದು ಸಮಾಜ ನಿರ್ಮಾಣ ಆಯಿತು, ಮನುಷ್ಯ ಒಂದು ಕಡೆಯಲ್ಲಿ ಬದುಕಲಿಕ್ಕೆ ಪ್ರಾರಂಭ ಮಾಡಿದ, ನಿರ್ದಿಷ್ಟವಾದ ಸ್ಥಳದಲ್ಲಿ ಅವನಿಗೆ ಬೇಕಾದಷ್ಟು ಆಹಾರ ಸಿಗ್ತಾ ಉಂಟು, ಬೇರೆ ಕಡೆಯಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ಅವನಿಗೆ. ಹಾಗಾದರೆ ಆ ಗುಂಪಿನ ಜನರನ್ನು ನಿರ್ವಹಿಸುವಂತಹ ಒಂದು ಆಡಳಿತದ ವ್ಯವಸ್ಥೆ ಬೇಕು, ಒಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಬೇಕು. ಹಾಗಾಗಿ ಏನು ಹುಟ್ಟುಕೊಳ್ತು ನೆಕ್ಸ್ಟ್? ಒಂದು ಆಡಳಿತ ವಿಧಾನವನ್ನು ಕಂಡುಕೊಂಡ. ಇದು ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಎ ಗ್ರೂಪ್ ಆಫ್ ಪೀಪಲ್ are having a specific social pattern and the cultural trait, a unique kind of cultural traits. ಒಂದು ಜನಸಮೂಹ ಒಂದು ಕಡೆಯಲ್ಲಿ ವಾಸ ಮಾಡ್ತಾ ಇದೆ ಅಂತ ಆದರೆ ಅವರದೇ ಆದಂತಹ ಒಂದು ಸಾಮಾಜಿಕ ವಿಧಾನ ಇರ್ತದೆ, ಹಾಗೆಯೇ ಅವರದೇ ಆದಂತಹ ಒಂದು ಸಾಂಪ್ರದಾಯಿಕ ಕುರುಹುಗಳಿರ್ತದೆ. ನಾವೀಗಾಗಲೇ ನೋಡಿದ್ದೇವೆ, ಸಂಪ್ರದಾಯಗಳು, ಸಂಸ್ಕೃತಿಗಳು ಏನನ್ನು ಹೇಳ್ತಾ ಇದ್ದೇವೋ ಅವೆಲ್ಲವೂ ಒಂದು ಸಮಾಜದಲ್ಲಿ ನಿರ್ದಿಷ್ಟವಾಗಿ ನೆಲೆಗೊಂಡಿರ್ತದೆ. ಸಮಾಜ ನಿರ್ಮಾಣವಾಗಿದೆ ಅಂದರೆ ಸಮಾಜದ್ದೇ ಒಂದು ವಿಧಿವಿಧಾನಗಳು, ಅದರದ್ದೇ ರೂಲ್ಸ್ ಅಂತ ಇರ್ತದೆ, ಜೊತೆಯಲ್ಲಿ ಅವರದೇ ಆದಂತಹ ಒಂದು ಸಂಸ್ಕೃತಿ ಎನ್ನುವುದು ಇರ್ತದೆ. ಹಾಗಾಗಿ ಒಂದು ಸ್ಪೆಸಿಫಿಕ್ ಸೋಷಿಯಲ್ ಪ್ಯಾಟರ್ನ್ ಆ್ಯಸ್ ವೆಲ್ ಆಸ್ ಎ ಯುನೀಕ್ ಕೈಂಡ್ ಆಫ್ ಕಲ್ಚರಲ್ ಟ್ರೇಟ್ಸ್ ಪೀಪಲ್ ಆರ್ ಹ್ಯಾವಿಂಗ್. ಇದು ಇನ್ನೊಂದು ಗುಣಲಕ್ಷಣ. ನೆಕ್ಸ್ಟ್ ಹೋಗುವ. ಮ್ಯಾನ್ during the ages of invented variously metals and learnt their uses. Man invented many metals and he started knowing about its uses. ಮನುಷ್ಯ ಹಲವಾರು ಲೋಹಗಳನ್ನು ಕಂಡುಕೊಂಡ, ಆ ಲೋಹಗಳನ್ನು ಹೇಗೆ ಉಪಯೋಗಿಸಬಹುದು ಅನ್ನುವುದನ್ನು ಕೂಡ ತಿಳಿದುಕೊಂಡ. ಲೋಹಗಳ ಬಳಕೆ ಅವನಿಗೆ ತಿಳಿಯಿತು ಅಂಥೇಳಿ. ನೆಕ್ಸ್ಟ್ ಹೋಗುವ. ನೆಕ್ಸ್ಟ್ ಪಾಯಿಂಟ್, ಎ ಗ್ರೂಪ್ ಆಫ್ ಪೀಪಲ್ ಹ್ಯಾವಿಂಗ್ ಎ ಕಾಂಪ್ಲೆಕ್ಸ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ವಿಚ್ ರನ್ ಬೈ ಎ ಬ್ಯೂರೋಕ್ರಸಿ ಆ್ಯಂಡ್ ಎ ಅಕೌಂಟಿಂಗ್ ವಿಚ್ ಲೆಡ್ ಟು ದ ರೈಟಿಂಗ್. ಏನು ಹಾಗಂದರೆ,
ಒಂದು ಜನಸಮುದಾಯ ತಮ್ಮದೇ ಆದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ಹೊಂದಿದೆ ಅಂತಾದರೆ, ಸಮಾಜದಲ್ಲಿ ಅವರು ಬದುಕುತ್ತಾ ಇದ್ದಾರೆ ಅಂತಾದರೆ, ಅವರನ್ನು ನಿರ್ವಹಿಸುವ ಒಂದು ಆಡಳಿತಾತ್ಮಕ ವ್ಯವಸ್ಥೆ ಇದೆ ಅಂತಾದರೆ ಆಡಳಿತ ವರ್ಗ ಇರಲೇಬೇಕಲ್ಲ, ಆ ಆಡಳಿತವನ್ನು ನಿರ್ವಹಿಸುವಂತಹ ಒಂದು ಗುಂಪಿರಲೇಬೇಕಲ್ಲ. ಹಾಗಾಗಿ ಆಡಳಿತ ವರ್ಗ ಎನ್ನುವುದಿರುತ್ತದೆ. ಈ ಆಡಳಿತ ವರ್ಗದ ಜೊತೆಯಲ್ಲಿ ಲೆಕ್ಕಪತ್ರ ವ್ಯವಹಾರಗಳು, ಬ್ಯೂರೋಕ್ರಸಿ ಆ್ಯಂಡ್ ದಿ ಅಕೌಂಟೆಂಟ್ ವಿಚ್ ಲೆಡ್ ಟು ದ ರೈಟಿಂಗ್. ಈ ಆಡಳಿತ ವ್ಯವಸ್ಥೆಯನ್ನು ನಿರ್ವಹಿಸಲಿಕ್ಕೆ ಬೇಕಾಗುವಂತಹ ಲೆಕ್ಕಪತ್ರ ವ್ಯವಹಾರದ ಅಧಿಕಾರಿ ಇದ್ದಾಗ ಅದನ್ನು ಮುಂದಿನ ಪೀಳಿಗೆಗೆ ಉಳಿಸಿಡಬೇಕಾದ್ರೆ ಅಲ್ಲಿ ಬರವಣಿಗೆ ಬೇಕು. ಹಾಗಾಗಿ ಬರವಣಿಗೆಗಳು ಹುಟ್ಟಿಕೊಂಡವು ಅಂತ ಹೇಳಿ, ಒಂದು ನಿರ್ದಿಷ್ಟವಾದಂತಹ ಸಂಕೀರ್ಣವಾದಂತಹ ಆಡಳಿತ ವ್ಯವಸ್ಥೆಯಲ್ಲಿ ಆಡಳಿತ ವರ್ಗದ ಜೊತೆಯಲ್ಲಿ ಒಬ್ಬ ಅಕೌಂಟೆಂಟ್ ಅಂದರೆ ಲೆಕ್ಕಪತ್ರ ವ್ಯವಹಾರದ ಅಧಿಕಾರಿಯನ್ನು ಹೊಂದಿದ್ದಾಗ ಅದು ಯಾವುದನ್ನು ಹುಟ್ಟುಹಾಕಿತು ಅಂತ ಹೇಳಿದರೆ ಅದು ಬರವಣಿಗೆಯನ್ನು ಹುಟ್ಟುಹಾಕಿತು ಅಂತ ಹೇಳುವಂಥದ್ದು. ಓಕೆ, ಇನ್ನೊಂದು ಬರುವ ನೆಕ್ಸ್ಟ್ ಪಾಯಿಂಟ್, ಗುಣಲಕ್ಷಣಗಳಲ್ಲಿ. ಇನ್ ಅ ಸಿವಿಲೈಸೇಷನ್ there was a complex economic system which are having so many things, so many different kinds of factors such as ownership of the land, private properties, taxation system, barter system, distribution of the production, monetary system and other. ನೋಡಿ, ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಒಂದು ನಾಗರಿಕತೆಯ ಆರ್ಥಿಕ ವ್ಯವಸ್ಥೆಯನ್ನು ನಾವು ಗಮನಿಸುವಾಗ, ಒಂದು ಸಂಕೀರ್ಣವಾದ ಆರ್ಥಿಕ ವ್ಯವಸ್ಥೆಯನ್ನು ಒಂದು ನಾಗರಿಕತೆ ಹೊಂದಿದೆ ಅಂತ ಹೇಳುವಾಗ ನಾವು ಇನಿಷಿಯಲ್ ಸ್ಟೇಜ್ಗೆ ತುಂಬ ಮೊದಲ ಅವಧಿಗೆ ನಾವು ಹೋದಾಗ ಒಂದು ಎಕನಾಮಿಕ್ ಸಿಸ್ಟಮನ್ನು ಅವರು ಬಿಲ್ಡಪ್ ಮಾಡಿದರೆ ಅಂತ ಹೇಳಿದರೆ ಅಲ್ಲಿ ಏನನ್ನು ಹುಟ್ಟು ಹಾಕಿತು ಅನ್ನೋದರ ಬಗ್ಗೆ ಹೇಳ್ತಾ ಇದ್ದೇನೆ. ಬೆಳೆಯನ್ನು ಬೆಳೀತಾ ಇದ್ದವ ಭೂಮಿಯ ಮಾಲೀಕನಾದ. ಆ ಭೂಮಿಯ ಮಾಲೀಕ ತನ್ನದೇ ಆದಂತಹ ಒಂದು ಸ್ವಂತ ಆಸ್ತಿಯನ್ನು ಗಳಿಸುವಂತಾಯಿತು. ಪ್ರೈವೇಟ್ ಪ್ರಾಪರ್ಟೀಸ್ಗಳು ಬೆಳೆದು ಆಸ್ತಿಗಳನ್ನು ನಿರ್ವಹಿಸುವ, ಆಸ್ತಿಗಳನ್ನು ಹೊಂದಿದಂತಹ ಕಾಲ ಪ್ರಾರಂಭ ಆಯಿತು. ಹಾಗೆಯೇ ಉತ್ಪಾದನೆಯನ್ನು ಹಂಚಿಕೆ ಮಾಡಬೇಕಾಗ್ತಿತ್ತು. ಉತ್ಪಾದಿಸಿದ್ದನ್ನು ಒಬ್ಬನೇ ಕನ್ಸ್ಯೂಮ್ ಮಾಡಲಿಕ್ಕಾಗೋದಿಲ್ಲ, ಅದನ್ನು ಹಂಚಬೇಕು. ಸೊ ಉತ್ಪಾದನೆಯ ಹಂಚಿಕೆ ಶುರುವಾಯಿತು. ಜನಸಾಮಾನ್ಯರ ಮೇಲೆ ತೆರಿಗೆ ಹಾಕುವಂತಹ ಪದ್ಧತಿ ಬಂತು. ಜನಸಾಮಾನ್ಯರು ತೆರಿಗೆ ಕಟ್ತಾ ಇದ್ದರು ಸರ್ಕಾರಕ್ಕೆ. ಅದೇ ರೀತಿ ಮೊದಲಿಗೆ ವಸ್ತು ವಿನಿಮಯದ ಪದ್ಧತಿ ಇತ್ತು, ಬಾರ್ಟರ್ ಸಿಸ್ಟಮ್ ಇತ್ತು. ಆಮೇಲೆ ಹಣ ರೂಪದಲ್ಲಿ ವ್ಯವಹಾರಗಳು ನಡೀತಾ ಇತ್ತು, ಹಣದ ಚಲಾವಣೆ ಆಯಿತು. ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ನಿಂದಾಗಿ, ಸಾರಿಗೆ ಮತ್ತು ಸಂಪರ್ಕಗಳ ಬೆಳವಣಿಗೆಯಿಂದಾಗಿ ಸಾಕಷ್ಟು ವ್ಯಾಪಾರ ಮತ್ತು ಸಂಪರ್ಕಗಳ ಕೊಂಡಿ ಇನ್ನಷ್ಟು ಹೆಚ್ಚಾಗ್ತಾ ಹೋಯಿತು. ಹೀಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿವಿಲೈಸೇಷನ್ಸಲ್ಲಿ ಇದು ಕೂಡ ಒಂದು ಏನು ಅಂತ ಹೇಳಿದ್ರೆ, ಒಂದು ಎಕನಾಮಿಕ್ ಸಿಸ್ಟಮ್ ಇಷ್ಟೆಲ್ಲ ವಿಚಾರಗಳನ್ನು ಹುಟ್ಟುಹಾಕಿತು ಅಂಥೇಳಿ. ಪ್ರೈವೇಟ್ ಪ್ರಾಪರ್ಟಿ ಇರ್ಬೋದು, ಓನರ್ಶಿಪ್ ಆಫ್ ದ ಲ್ಯಾಂಡ್, ಬಾರ್ಟರ್ ಸಿಸ್ಟಮ್, ಮಾನಿಟರಿ ಸಿಸ್ಟಮ್, ಟ್ಯಾಕ್ಸೇಷನ್ ಸಿಸ್ಟಮ್ ಆ್ಯಂಡ್ ಅದರ್ ಥಿಂಗ್ಸ್. ಓಕೆ, ಮತ್ತೊಂದು ಕ್ಯಾರೆಕ್ಟರಿಸ್ಟಿಕ್ ಹೋಗುವ, ಇನ್ನೊಂದು ಗುಣಲಕ್ಷಣಗಳಿಗೆ ಹೋಗುವ. ಪೀಪಲ್ ಆಫ್ ಒನ್ ಸಿವಿಲೈಸೇಷನ್ ಇನ್ಫ್ಲೂಯೆನ್ಸ್ಡ್ ದ ಅದರ್ ಸಿವಿಲೈಸೇಷನ್ಸ್ ಥ್ರೂ their political, economic, social, cultural factors. ಆಯಿತು, ಒಂದು ಸಿವಿಲೈಸೇಷನ್ ಹುಟ್ಟಿಕೊಂಡಿದೆ, ಅದು ಬೇರೊಂದು ಸಿವಿಲೈಸೇಷನ್ ಅಥವಾ ಬೇರೊಂದು ನಾಗರಿಕತೆಯ ಮೇಲೆ ಪ್ರಭಾವ ಬೀರಿದೆ ಅಂತ. ಒಂದು ನಾಗರಿಕತೆ ಮತ್ತೊಂದು ನಾಗರಿಕತೆಯ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಯಿತು. ಹೇಗೆ? ತನ್ನ ರಾಜಕೀಯ, ಧಾರ್ಮಿಕ, ಆರ್ಥಿಕ, ಸಾಂಸ್ಕೃತಿಕ ಹಿನ್ನೆಲೆಗಳನ್ನಿಟ್ಟುಕೊಂಡು ಬೇರೆ ಒಂದು ನಾಗರಿಕತೆಗಳು ಅದನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ತು. ಅದು ಏನನ್ನು ಹುಟ್ಟು ಹಾಕಿತು ಅಂದರೆ, ಇಟ್ ಲೆಡ್ ಟು ದ ಇಂಪೀರಿಯಾಲಿಸಮ್, ಅಂದರೆ ಸಾಮ್ರಾಜ್ಯಶಾಹಿತ್ವಕ್ಕೆ. ಸಮಾಜ, ಒಂದು ಸಮಾಜ ಇನ್ನೊಂದು ಸಮಾಜದ ಮೇಲೆ ಪ್ರಭಾವ ಬೀರುವಾಗ ಅಲ್ಲಿ ಸಾಮ್ರಾಜ್ಯಗಳ ಕಲ್ಪನೆಗಳು ಉದಯಿಸಿದವು ಅಂಥೇಳಿ.
ಒಂದು ನಾಗರಿಕತೆಯನ್ನು ಇನ್ನೊಂದು ನಾಗರಿಕತೆಗಳು ಕಬಳಿಸಲಿಕ್ಕೆ ಹೋಯಿತು ಅಥವಾ ಅದರ ಸ್ಫೂರ್ತಿಯಿಂದಾಗಿ ತನ್ನನ್ನು ತಾನು ಅದರ ಅಸ್ತಿತ್ವವನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಬೇಕು ಅಂತ ಹೋಯಿತು, ಆಗ ಸಾಮ್ರಾಜ್ಯಶಾಹಿತ್ವ ಅನ್ನುವಂಥದ್ದು ಬೆಳೆದುಕೊಳ್ತಾ ಹೋಯಿತು ಅಂತ ಹೇಳೋದು. ಇದು ಒಂದು ಕ್ಯಾರೆಕ್ಟರಿಸ್ಟಿಕ್. ನೆಕ್ಸ್ಟ್ ಹೋಗುವ. ಗ್ರೋತ್ ಆಫ್ ಸಿವಿಲೈಸೇಷನ್ ನೆಸೆಸಿಯೇಟೆಡ್ ದ ನೀಡ್ ಫಾರ್ ದ ಇಂಟರ್ನಲ್ ಆ್ಯಂಡ್ ದ ಎಕ್ಸ್ಟರ್ನಲ್ ಸೆಕ್ಯೂರಿಟಿ. ಆಟೋಮೆಟಿಕಲಿ ಇಂಪೀರಿಯಲಿಸಮ್ ಬಂದಾಗ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯ ಜವಾಬ್ದಾರಿ ಕೂಡ ಬರ್ತದೆ. ಒಂದು ನಾಗರಿಕತೆ ಇನ್ನೊಂದು ನಾಗರಿಕತೆಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಬೇಕು, ಪ್ಲಸ್ ಆಂತರಿಕವಾದಂತಹ ವಿಚಾರಗಳಲ್ಲಿಯೂ ಕೂಡ ತನ್ನನಿಗೆ ತಾನು ರಕ್ಷಣೆಯನ್ನು ಪಡೆದುಕೊಳ್ಬೇಕು. ಹಾಗಾಗಿ ನಾಗರಿಕತೆ ಎನ್ನುವಂಥದ್ದು ಯಾವುದನ್ನು ಹುಟ್ಟುಹಾಕಿತು ಅಂತ ಹೇಳಿದರೆ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೆಕ್ಯೂರಿಟಿ. ಓಕೆ, ನೆಕ್ಸ್ಟ್ ಪಾಯಿಂಟ್. ನ್ಯಾಚುರಲ್ ಹ್ಯಾಪನಿಂಗ್ಸ್ ಸಚ್ ಆಸ್ rain, thunder, lightning, climate variations, seasoning, natural calamities and birth and death concepts, which gave a rise to the concepts athwa it given a rise to religion, spiritualism, science and technology. ಏನು ಹಾಗಂದರೆ, ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಕೆಲವು ಆಗು ಹೋಗುಗಳನ್ನು ನಾವು ಕಾಣ್ತೇವೆ. ಹೇಗೆ ಮಳೆ ಆಗ್ತದೆ, ಗುಡುಗು ಬರ್ತದೆ, ಸಿಡಿಲು ಬರ್ತದೆ, ಕ್ಲೈಮೇಟಲ್ಲಿ ವೇರಿಯೇಷನ್ಸ್ ಆಗ್ತದೆ, ಪರಿಸರದಲ್ಲಿ ಬದಲಾವಣೆಗಳಾಗ್ತದೆ, ಕಾಲಗಳಿವೆ, ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಅಂಥೇಳಿ, ಹುಟ್ಟು ಇದೆ, ಸಾವಾಗ್ತದೆ. ಈ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು, ಪರಿಕಲ್ಪನೆಗಳನ್ನು ಆಲೋಚನೆ ಮಾಡುವಾಗ ಇದು ಯಾವುದನ್ನು ಹುಟ್ಟು ಹಾಕಿತು ಅಂತ ಹೇಳಿದರೆ, ಮನುಷ್ಯನ ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ವಿಚಾರಗಳಿಗೆ, ಧಾರ್ಮಿಕ ವಿಚಾರಗಳಿಗೆ, ಅಟ್ ದ ಸೇಮ್ ಟೈಮ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಮನುಷ್ಯ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಪರಿಸರದ ವಿಕೋಪಗಳು, ನೈಸರ್ಗಿಕ ವಿಕೋಪಗಳು ಹೇಗಾಗ್ತವೆ, ಹುಟ್ಟು ಹೇಗಾಗ್ತದೆ, ಸಾವು ಹೇಗಾಗ್ತದೆ, ಕಾಲಗಳು ಹೇಗೆ ಬದಲಾಗ್ತವೆ, ಹಾಗಾದರೆ ಇದರ ಹಿನ್ನೆಲೆಗಳೇನು, ಇದು ಆಗಲಿಕ್ಕೇನು ಕಾರಣ, ಗುಡುಗಾಗೋದು ಹೇಗೆ, ಮಳೆ ಬರೋದು ಹೇಗೆ, ಮಿಂಚುಗಳು ಹೇಗೆ ನಡೀತವೆ, ಇವೆಲ್ಲ ಆಲೋಚನೆ ಮಾಡುವಾಗ ಎರಡು ಪಾರ್ಟ್ ನಾನು ಅಂದ್ಕೊಳ್ಳುವ ಹಾಗೆ, ಒಂದು ಗ್ರೂಪ್ ಆಫ್ ಪೀಪಲ್ ಅಥವಾ ಒಂದು ಸೈಡ್ ಆಫ್ ಪೀಪಲ್ ಏನು ಥಿಂಕ್ ಮಾಡಿದರು, ಇದು ಧಾರ್ಮಿಕ ಹಿನ್ನೆಲೆಯಲ್ಲಿ ನಡೆಯುತ್ತಾ ಇರುವಂತಹ ಕ್ರಿಯೆಗಳು ಅಂತೇಳಿ. ಅವರ ಥಿಂಕಿಂಗ್ ಏನು, ಧರ್ಮ ಇದು ನಡೆಸ್ತಾ ಇದೆ, ಈ ಧರ್ಮದ ಕಲ್ಪನೆಯಲ್ಲಿ ಅವರು ಆಲೋಚನೆ ಮಾಡಲಿಕ್ಕೆ ಹೋದರು. ಇನ್ನೊಂದು ಅತ್ಯಂತ ಮುಂದುವರೆದಂತಹ ವೈಚಾರಿಕ ನೆಲೆಯಲ್ಲಿ ಆಲೋಚನೆ ಮಾಡುವಂತಹ ಮತ್ತೊಂದು ಗುಂಪು ಏನು ಮಾಡಿದರು, ಇದು ಒಂದು ವಿಜ್ಞಾನ, ಇದಕ್ಕೆ ತಂತ್ರಜ್ಞಾನದ ಸಹಾಯ ಬೇಕು, ಹಾಗೆ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದರು. ಹಾಗಾಗಿ ಈ ಎಲ್ಲ ಆಗು ಹೋಗುಗಳು, ಪರಿಸರದ ಆಗು ಹೋಗುಗಳು ಇಂತಹ ಹೊಸ ವಿಚಾರಗಳನ್ನು ಹುಟ್ಟುಹಾಕಿದವು ಅಂತ. ಹೀಗೆ ನಮ್ಮ ಜನಜೀವನದಲ್ಲಿ ಇರುವಂತಹ ಧರ್ಮ ಅಥವಾ ಸೈನ್ಸ್, ಇದು ಎರಡೂ ನಾವು ಒಂದು ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡು ಬರ್ತಾ ಇದ್ದೇವೆ. ಕೆಲವೊಂದಕ್ಕೆ ಉತ್ತರಗಳಿಲ್ಲ, ಹಾಗೆ ಅದು ಧಾರ್ಮಿಕ ಹಿನ್ನೆಲೆಯನ್ನು ಹೊಂದಿದೆ ಅಂತ ನಾವು ಹೇಳ್ತೇವೆ. ಅದು ಹುಟ್ಟಿಕೊಂಡದ್ದು ಹೀಗೆ ಪರಿಸರದಲ್ಲಿ ಆದಂತಹ ಈ ಆಗು ಹೋಗುಗಳನ್ನು ನೋಡಿಕೊಂಡು ಈ ರೀತಿಯ ಕಾನ್ಸೆಪ್ಟ್ಗಳು ಹುಟ್ಟಿಕೊಂಡವು ಅಂತ. ಇದು ಒಂದು ಗುಣಲಕ್ಷಣ, ನಾಗರಿಕತೆಯ ಗುಣಲಕ್ಷಣಗಳು. ಕೊನೆಯದಾಗಿ, ವಿ ನೋಟಿಸ್ ದ ರೈಸ್ ಆ್ಯಂಡ್ ಫಾಲ್ ಆಫ್ ಎ ಸಿವಿಲೈಸೇಷನ್ owing to the social, religious, political, economic, geophysical and environmental conditions. ಒಂದು ನಾಗರಿಕತೆ ಹುಟ್ಟುತ್ತದೆ, ಒಂದು ನಾಗರಿಕತೆ ಅವನತಿ ಹೊಂದದೆ, ಕೊನೆಗೊಳ್ಳುತ್ತದೆ. ಅದಕ್ಕೆ ಕಾರಣಗಳು ಆ ನಾಗರಿಕತೆಯಲ್ಲಿ ಇರುವಂತಹ ರಾಜಕೀಯ ಸ್ಥಿತಿ ಇರಬಹುದು, ಆರ್ಥಿಕವಾದಂತಹ ಸ್ಥಿತಿಗತಿಗಳಿರ್ಬೋದು, ಧಾರ್ಮಿಕವಾದಂತಹ ಹಿನ್ನೆಲೆ ಇರಬಹುದು, ಇಲ್ಲ ಭೌಗೋಳಿಕವಾದಂತಹ ಪರಿಸರಕ್ಕೆ ಸಂಬಂಧಪಟ್ಟಂತಹ ಕಾರಣಗಳು ಇರಬಹುದು. ಹಾಗಾಗಿ ನಾಗರಿಕತೆಗಳು ಬೆಳೀತವೆ, ಅವನತಿಯನ್ನು ಹೊಂದುತ್ತವೆ. ಇದಿಷ್ಟು characteristics for the civilization.
ನಾವು ಒಂದು ನಾಗರಿಕತೆಯ ಗುಣಲಕ್ಷಣಗಳನ್ನು ನೋಡುವುದಾದರೆ ಈ ರೀತಿಯಾಗಿ ಆ ವ್ಯವಸ್ಥೆಯನ್ನು ಹೊಂದಿರುತ್ತದೆ ಅಂತ ಹೇಳ್ತೇವೆ. ಓಕೆ, ಈ ಒಂದು ಸ್ಮಾಲ್ ಚಾಪ್ಟರ್ ನಿಮ್ಮ ಪ್ರಥಮ PUCಯಲ್ಲಿ ಇರುವಂಥದ್ದು ನಾಗರಿಕತೆ ಅಂದರೆ ಏನು ಅನ್ನೋದರ ಬಗ್ಗೆ ತಿಳುವಳಿಕೆಯನ್ನು ನೀಡುತ್ತದೆ. ನಾಗರಿಕತೆಯಲ್ಲಿ ಸಂಸ್ಕೃತಿಯ ಪಾತ್ರ ಏನು ಅನ್ನುವುದನ್ನು ನಾವು ಅರ್ಥೈಸಿಕೊಳ್ತೇವೆ. ಮತ್ತು ನಾಗರಿಕತೆ ಹೇಗೆ ಬೆಳೆದು ಬಂತು, ಎಲ್ಲಿ ಬೆಳೆದು ಬಂತು, ನಾಗರಿಕತೆಯ ಗುಣಲಕ್ಷಣಗಳು ಏನು ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಂಡಿದ್ದೇವೆ. ಮಾನವನ ಉಗಮವಾದ ಎಷ್ಟೋ ವರ್ಷಗಳ ನಂತರ ಒಂದು ನಾಗರಿಕತೆ ಬೆಳೆಯಿತು. ಸಿವಿಲೈಸ್ಡ್ ಆದ ಮಾನವ ನಾಗರಿಕತೆ ಬೆಳೆಯುವಾಗ ಅದು ಅತ್ಯಂತ ಶೀಘ್ರಗತಿಯಲ್ಲಿ ಬೆಳೀಲಿಕ್ಕೆ ಸಂಶೋಧನೆಗಳು ಕಾರಣ ಆದವು. ಆ ಸಂಶೋಧನೆಗಳು ಮಾನವನ ಜೀವನದಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿದವು, ಅವನ ಜೀವನ ಶೈಲಿಯನ್ನು ಬದಲಾಯಿಸಿದವು ಅನ್ನುವುದನ್ನು ಈ ಚಾಪ್ಟ್ರಲ್ಲಿ ನಾವು ನೋಡ್ತೇವೆ. ನಿಮಗೆ ಇಲ್ಲಿ ಬರುವಂತಹ 5 ಮಾರ್ಕಿನ ಪ್ರಶ್ನೆಗಳು ಅಂತೇಳಿದರೆ, ಒಂದು ಈ ಪ್ರವಾಹ ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳು ಮತ್ತು ನಾಗರಿಕತೆಯನ್ನು ಅರ್ಥೈಸಿ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ವ್ಯತ್ಯಾಸವನ್ನು ತಿಳಿಸಿ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಬರ್ತದೆ. ಥ್ಯಾಂಕ್ ಯು.